ಹಲೋ ವೀಕ್ಷಕರೇ, ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ವೀಕ್ಷಕರೇ, ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪ ಡಿಫ್ರೆಂಟ್ ಲೊಕೇಶನ್ ತರ ಇದೆ ಅಂತ. ಹೌದು ವೀಕ್ಷಕರೇ, ನಾನಿವತ್ತು ಬೆಂಗಳೂರಿಂದ ಚಿಕ್ಕಮಗಳೂರುವರೆಗೂ ಬಂದಿದ್ದೀನಿ. ಇರೋದು ಕೊಪ್ಪ ಜಿಲ್ಲೆಯಲ್ಲಿ ಒಂದು ವಿಶೇಷ ಸ್ಥಳದಲ್ಲಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ರೋಮಾಂಚನ ಆಗ್ತಾ ಇದೆ. ಯಾಕೆ ಅಂತ ನೋಡ್ತಿದ್ದೀರಾ, ನಾನು ಇವತ್ತಿದ್ದೀನಿ ಕೊಪ್ಪ ತಾಲೂಕಿನ ಕಮಂಡಲ ಗಣಪತಿ ದೇವಸ್ಥಾನದಲ್ಲಿ. ಇದರ ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಇಲ್ಲಿ ಬ್ರಾಹ್ಮಿ ನದಿ ಉಗಮ ಆಗುತ್ತೆ. ಬ್ರಾಹ್ಮಿ ನದಿಯ ಬರ್ತ್ ಪ್ಲೇಸ್. ಇಲ್ಲಿ ಏನು ಜನ ನಂಬ್ತಾರೆ ಅಂದರೆ, ಈ ಬ್ರಾಹ್ಮಿ ನದಿಯಿಂದ ಸ್ನಾನ ಮಾಡೋದ್ರಿಂದ ಪಾಪ ಪರಿಹಾರ ಆಗುತ್ತೆ ಅಂತ. ಇಂಥ ಒಂದು ಅರ್ಥಗರ್ಭಿತ ಸ್ಥಳದಲ್ಲಿ ಇರೋದಕ್ಕೆ ನನಗಂತೂ ತುಂಬಾ ಹೆಮ್ಮೆ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಇವತ್ತಿನ ಮಲೆನಾಡಿನ ಮನೆಗಳಿಗೆ ಹೋಗೋಕ್ಕೂ ಮುಂಚೆ ನಮ್ಮ ಗಣಪತಿಗೆ ಒಂದು ಸೆಲ್ಯೂಟ್ ಹಾಕೋಗೋಣ. ಬನ್ನಿ. ವೀಕ್ಷಕರೇ, ದೇವಸ್ಥಾನದಲ್ಲಿ ಕೈ ಮುಗ್ದಿದ ತಕ್ಷಣ ನಾನು ಬರ್ತಾ ಇರೋದು ಕೆಸುವೆ ಅನ್ನೋ ಊರಿಗೆ. ಇಲ್ಲಿ ಹೆಂಗೆ ಅಂದರೆ, ಒಂದು ಊರಲ್ಲಿ ಒಂದೇ ಮನೆ, ಅದನ್ನ ಬಿಟ್ಟರೆ ಎರಡು ಮನೆನೂ ಕಾಣವಲ್ದು. ಹೋಗ್ತಾ ಇರೋದು ರಚನಾ ಅವ್ರ ಮನೆಗೆ. ಇವರು ಕೂಡ ನಮ್ಮ ಆಫೀಸಿಗೆ ಪ್ರೊಫೈಲ್ ಕಳಿಸಿದ್ರು, ಮಲೆನಾಡಿನ ಸೊಬಗು ತೋರಿಸ್ತೀನಿ ಅಂತ ಕಳಿಸಿದ್ರು. ಹಾಗಾದ್ರೆ ಹೋಗೋಣ ರಚನಾ ಅವ್ರ ಮನೆಗೆ. ಆಲ್ರೆಡಿ ವೇಟ್ ಮಾಡ್ತಿದ್ದಾರೆ, ಬನ್ನಿ ಹೋಗೋಣ. ಹಾಯ್ ರಚನಾ. ನೀವೇನಾ ರಚನಾ? ಓಹ್ ಗುಡ್. ಹೇಗಿದ್ದೀರಾ ರಚನಾ? ಎಷ್ಟು ಚೆನ್ನಾಗಿದ್ದೀರಾ, ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಮಲ್ನಾಡು ಹುಡುಗಿ ಬೇರೆ. ಹಾಡಿದ್ಯಲ್ಲ ಯಾವ್ದಪ್ಪ, ಮಲ್ನಾಡ ಹೆಣ್ಣ ಮೈ ಬಣ್ಣ ಅಂತ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಸೊ ನೀವೇ ಅಲ್ವಾ ನಮ್ಮ ಆಫೀಸ್ ಪ್ರೊಫೈಲ್ ಕಳಿಸಿದ್ದು? ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಇವತ್ತು ನೀವು ಬಂದಿದ್ದಕ್ಕೆ. ಅದು ಬೆಂಗಳೂರಿಂದ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆಯಾ? ಓಕೆ, ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಯಾರು ಇವರು? ಇವರು ನಮ್ಮ ಮನೆಯವರು, ಶ್ರೀರಂಗ ಅಂತ. ನಮಸ್ತೆ. ಇವರು ನಮ್ಮ ಅತ್ತೆ ಜಯ ಅಂತ. ನಮಸ್ತೆ ಮಾ. ನಮಸ್ತೆ. ಇವರು ನಮ್ಮ ಮನೆಯವರು ದೊಡ್ಡಪ್ಪ ಮಾಧವರಾವ್ ಅಂತ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ಅವ್ರ ಮನೆಯವರು ಜಾನಕಿ ಅಂತ. ನಮಸ್ತೆ ಮಾ. ಓಕೆ, ಎಲ್ಲರೂ ಚೆನ್ನಾಗಿದ್ದೀರಾ? ಮಲ್ನಾಡವ್ರು ಯಾವಾಗಲೂ ಸೂಪರ್ ಆಗಿರ್ತೀರಾ. ಓಕೆ, ಅಡುಗೆ ಮಾಡಕ್ ರೆಡಿನಾ? ಓ ರೆಡಿ. ಚೆನ್ನಾಗಿ ಅಡುಗೆ ಮಾಡ್ತೀರಾ? ಮಾಡ್ಕೊಡ್ತೀನಿ. ನಾನು ನೀಟಾಗಿ ಮಾಡ್ಕೊಡ್ಬೇಕಪ್ಪ. ಮಲ್ನಾಡ್ ಸ್ಪೆಷಲ್ಲು ಅದ್ರಲ್ಲಿ ಕಾಣಿಸ್ಬೇಕು. ಓಕೆ, ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಹಾಗಾದ್ರೆ ಬನ್ನಿ ಹೋಗೋಣ. ಮತ್ತೊಮ್ಮೆ ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ರಚನಾ ಅವರೇ, ನಿಮಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ ರಚನಾ? ಚೆನ್ನಾಗಿದ್ದೀನಿ. ಎಷ್ಟು ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಮಲ್ನಾಡು ಹುಡುಗಿ ಹೆಂಗಿರ್ಬೇಕು, ಫುಲ್ ಪಳ ಪಳ ಅಂತ ಹೊಡಿತಾ ಇರ್ಬೇಕು. ಹೊಡಿತಾ ಇದ್ದೀರಾ. ಬಟ್ ಇವತ್ತು ಹೇಗೆ ಅನಿಸ್ತಾ ಇದೆ? ಇವತ್ತು ತುಂಬ ಖುಷಿ ಆಗ್ತಾ ಇದೆ ಅಡುಗೆ ಮಾಡಲಿಕ್ಕೆ. ಡೈಲಿ ಮನೇಲಿ ಅಡುಗೆ ಮಾಡೋಕ್ಕಿಂತ ಟಿವಿಯಲ್ಲಿ ಅಡುಗೆ ಮಾಡೋದು ತುಂಬ ಖುಷಿ ಆಗ್ತಾ ಇದೆ. ಹೌದಾ? ಇವತ್ತು ಎಲ್ಲರ ಮನೇಲಿ ಟಿವಿಲಿ ಬರ್ತಾ ಇದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ತುಂಬಾನೇ ಖುಷಿ ಆಗ್ತಾ ಇದೆ, ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗ್ತಾ ಇಲ್ಲ. ಬಟ್ ನರ್ವಸ್ ಏನಾದರೂ ಆಗ್ತಿದ್ಯಾ? ಇಲ್ಲ. ಯಾಕಂದ್ರೆ ಯಾವಾಗ್ಲೂ ನಾನು ಯಾರನ್ನೇ ಕೇಳಿದ್ರು ತುಂಬಾ ಭಯ ಆಗ್ತಾ ಇದೆ, ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಕೇಳಿದ್ದಿ ಮನ. ನರ್ವಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನನಗೋಸ್ಕರ ಅಡುಗೆ ಮಾಡ್ತಿದ್ದೀರಾ? ಹೌದು. ಸೊ ನಾನು ಸೇಫ್ ಆಗಿ ತಿನ್ಬೋದಾ? ತಿನ್ಬೋದು. ಸೊ ನೀವೆಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದೀರಾ ರಚನಾ? ನಾನು ಮದುವೆ ಆದ ನಂತರ ಅಡುಗೆ ಮಾಡ್ತಾ ಇರೋದು. ಮದುವೆ ಆಗಿ 6 ಇಯರ್ಸ್ ಆಯಿತು. ಮದುವೆ ನಂತರನೇ ಅಡುಗೆ ಮಾಡ್ತಾ ಇರೋದು. ಮದುವೆಗೆ ಮುಂಚೆ ಅಷ್ಟು ಅಭ್ಯಾಸ ಇರಲಿಲ್ಲ. ಅಮ್ಮ ಮಾಡ್ತಾ ಇದ್ರು. ಮಲೆನಾಡು ಹಳ್ಳಿ ಅಲ್ವಾ? ಹೌದು. ಮದುವೆಗೆ ಮುಂಚೆ ಓಕೆ, ಸಿಟಿ ಹುಡುಗಿರಂದ್ರೆ ಕಾಲೇಜು ಅದು ಇದು ಇರುತ್ತೆ. ಸೊ ಮದುವೆ ಆದ್ಮೇಲೆನೆ ಅಡುಗೆ ಕಲಿಯೋದು ಅಂತ. ಬಟ್ ಹಳ್ಳಿಯಲ್ಲಿ ಐ ಥಿಂಕ್ 10 years ಇಂದಾನೆ ಅಡುಗೆ ಸ್ಟಾರ್ಟ್ ಮಾಡಿರ್ತಾರೆ, ಮನೆ ಕೆಲಸ ಮಾಡೋದು ಎಲ್ಲ ಇರುತ್ತೆ ಅಂತ. ಸೊ ನಿಮ್ಮನ್ನು ನೋಡಿದ್ರೆ ಏನಪ್ಪ, ಸಿಟಿ ಹುಡುಗಿರ್ಗೂ ಹಳ್ಳಿ ಹುಡುಗಿರ್ಗೂ ವಾಟ್ ಇಸ್ ದ ಡಿಫ್ರೆನ್ಸ್? ತುಂಬ ನಾನು ಮದುವೆ ನಂತರನೇ ಕಲ್ತಿದ್ದು. ಅದಕ್ಕೂ ಮುಂಚೆ ಅಮ್ಮ ಮಾಡ್ತಾ ಇದ್ರು, ನೋಡ್ತಾ ಇದ್ದೆ, ಮಾಡ್ಲಿಕ್ಕೆ ಅಷ್ಟು ಹೋಗ್ತಾ ಇರಲಿಲ್ಲ. ನೋಡ್ತಿದ್ರೆ ತಿಂತಾ ಇದ್ವಿ. ಅದೇ ಮೇನ್. ಹೌದು. ಸೊ ಅಡುಗೆ ಮಾಡಕ್ ಹೋಗ್ತಿರ್ಲಿಲ್ಲ? ಇಲ್ಲ, ಕಡಿಮೆ. ನೀವು ಓದಿರೋದು? ನಾನು ಓದಿರೋದು PUC ಆಗಿದ್ದು. ನಾನು ಅಲ್ಲಿ ತೀರ್ಥಹಳ್ಳಿ ಹತ್ರ ಕೋಣಂದೂರು ಅಂತ ಅಲ್ಲಿ ಓದಿದ್ದೆ. ಹೌದು. ಸೊ ಅಲ್ಲೇ ಓದಿದ್ದು? ಹೌದು, ಎಲ್ಲ ಅಲ್ಲೇ. ಅಮ್ಮನೂರು ತೀರ್ಥಹಳ್ಳಿ. ಹೌದು. ಕೊಪ್ಪದಲ್ಲಿ ಏನ್ ಫೇಮಸ್? ಆಕ್ಚುಲಿ ಕೊಪ್ಪಕ್ಕೆ ಮತ್ತೆ ಶೃಂಗೇರಿ ಸ್ವಲ್ಪ ಅಟ್ಯಾಚ್ ಅಲ್ಲ? ಹೌದು, ಶೃಂಗೇರಿ ಹತ್ರ. ಹೌದು. ಸೊ ಅದೇ ಫೇಮಸ್ಸಾ? ಶೃಂಗೇರಿ ಫೇಮಸ್. ಕೊಪ್ಪದಲ್ಲಿ ಅಂತ ಫೇಮಸ್ ಅಂತ ಏನಿಲ್ಲ, ಶೃಂಗೇರಿಯಿಂದಾನೆ
ಶೃಂಗೇರಿಯಿಂದ ಸ್ವಲ್ಪ ಫೇಮಸ್ ಕೊಪ್ಪ, ಇಲ್ಲ ಅಂದ್ರೆ ಕೊಪ್ಪ ವೇಸ್ಟ್ ಅಂತ. ಇಲ್ಲ ಇಲ್ಲ ಹಾಗೇನಿಲ್ಲ, ಕೊಪ್ಪ ಬ್ಯೂಟಿಫುಲ್ ಆಗಿದೆ. ಬ್ಯೂಟಿಫುಲ್ ಆಗಿದೆ, ಫುಲ್ ಎಲ್ಲಿ ನೋಡಿದ್ರು ಕಾಡು, ಹೌದು, ಗಿಡಗಳು, ಮರಗಳು, ಮತ್ತೆ ಮಳೆ ಟೈಮಲ್ಲಿ ತುಂಬಾ ಥಂಡಿ ಚಳಿ ವಾತಾವರಣ ಚೆನ್ನಾಗಿರುತ್ತೆ. ಮಳೆ ಟೈಮಲ್ಲೇ ಆಕ್ಚುಲಿ ಕೊಪ್ಪಕ್ಕೊಂದು ಕಳೆ ಅಂತ ಹೇಳ್ಬೋದಲ್ವಾ. ಎಲ್ಲಿ ನೋಡಿದ್ರು ಹಸಿರು ಹಸಿರು, ಮತ್ತೆ ಅವಾಗ್ಲೇ ಬೆಳೆಗಳು ಚಿಗುರೋದು. ಅಂಡ್ ಕೊಪ್ಪದಲ್ಲಿ ಏನ್ ಫೇಮಸ್? ಟೀ, ಕಾಫಿ. ಕಾಫಿ ಫೇಮಸ್. ಕಾಫಿ ಫೇಮಸ್. ಅದನ್ನ ಬಿಟ್ರೆ ಮತ್ತೆ ಅಡಿಕೆ ಬೆಳಿತಾರೆ, ತೆಂಗು, ಬಾಳೆ ಬೆಳಿತಾರೆ. ಸೊ ನೀವೇನ್ ಬೆಳಿತೀರಾ? ನಾವು ಅಡಿಕೆ, ತೆಂಗು. ನೀವ್ ಹೋಗಿ ಬೆಳಿತೀರಾ? ಇಲ್ಲ ಇಲ್ಲ ಇಲ್ಲ, ಹಸ್ಬೆಂಡ್ ನೋಡ್ಕೋತಾರೆ ತೋಟ ಎಲ್ಲ? ಹೌದು, ನೋಡ್ಕೊಳ್ತಾರೆ. ಎಷ್ಟು ಎಕರೆ ಜಮೀನಿದೆ ನಿಮ್ಗೆ? ರಚನಾ ಅವರು ಎಷ್ಟು ಕೋಟಿಗೆ ಬೆಲೆ ಬಾಳ್ತಾರೆ? ಇಲ್ಲ ಇಲ್ಲ, ಕೋಟಿಗೆಲ್ಲ ಬೆಳೆ ಬಾಳೋಷ್ಟೆಲ್ಲ ಏನಿಲ್ಲ, ಲಕ್ಷಗಟ್ಲೆ ಇರ್ಬೋದು. ಇರ್ಬಹುದು. ಎಷ್ಟು ಜಮೀನಿದೆ? ಒಂದು 3 ಎಕರೆ ಇದೆ. 3 ಎಕರೆ ಜಮೀನು. 3 ಎಕರೆಯಲ್ಲೂ ಅಡಿಕೆ ಬೆಳಿತೀರಾ? ಅಡಿಕೆ ಮತ್ತೆ ರಬ್ಬರು, ಕಾಫಿ. ಓಕೆ, ನನ್ಗೆ ರಬ್ಬರ್ ಬಗ್ಗೆ ಸ್ವಲ್ಪ ಹೇಳಿ, ಹೆಂಗ್ ಬೆಳಿತೀರಾ ನೀವು? ರಬ್ಬರು ಗಿಡ ಅದು ಇಂತಿಷ್ಟು ವರ್ಷ ಅದ್ರದ್ದು ಲೆಂತ್ ಇಷ್ಟು ಬರಬೇಕು, ಇಂತಿಷ್ಟು ಇಂಚು ಸುತ್ತಳತೆ ಬರಬೇಕು ಅಂತ ಇರುತ್ತೆ. ಅಷ್ಟು ಸುತ್ತಳತೆ ಬಂದ ನಂತರ ಅದನ್ನ ಮಾರ್ಕ್ ಮಾಡ್ತಾರೆ. ಆ ಮಾರ್ಕಿಂದ ವೈಟ್ ಹಾಲ್ ತರ ಬರುತ್ತೆ. ಆ ಹಾಲನ್ನ ಹೆಪ್ಪು ಮಾಡ್ದಂಗೆ ಮಾಡ್ಬೇಕು, ಆಸಿಡ್ ಹಾಕಿ ಹೆಪ್ಪು ಮಾಡ್ತಾರೆ. ಅದನ್ನ ನೆಕ್ಸ್ಟ್ ಮಿಷನ್ನಿಗೆ ಹಾಕಿ ಪ್ರೆಸ್ ಮಾಡಿ ತೆಳು ಶೀಟ್ ಮಾಡ್ತಾರೆ. ಆ ಶೀಟನ್ನು ಬಿಸಿಲಲ್ಲಿ ಒಣಸೋದು. ಬಿಸಿಲಲ್ಲಿ ಒಣಸಿ ಆಮೇಲೆ ಅದಕ್ಕೆ ಹೊಗೆಗೂಡು ಅಂತ ಮಾಡಿ ಹೊಗೆಗೂಡೊಳಗೆ ಹಾಕಿ ಅದನ್ನ ಕಪ್ಪು ಮಾಡಬೇಕು. ನಂತರ ಅದನ್ನು ಮಾರ್ಕೆಟ್. ಬೆಳ್ಳಕ್ಕಿರುತ್ತೆ ಅದು? ಹೌದು, ಬಿಳಿ ಇರುತ್ತೆ, ಹಾಲಿದ್ದಾಗೆ ಇರುತ್ತೆ. ಶೀಟ್ ಹೊಡೆದಾಗ್ಲೂ ಹಾಗೆ ಇರುತ್ತೆ, ಶೀಟ್ ಮಾಡತ್ತೆ ಅದನ್ನ, ಆಗ್ಲೂ ಹಾಗೆ ಇರುತ್ತೆ. ಬಿಸಿಲಲ್ಲಿ ಒಣಸಿದಾಗ ಗೋಲ್ಡನ್ ಕಲರ್ ಬರುತ್ತೆ. ಅದು ಮತ್ತೆ ಹೊಗೆಗೂಡಿಗೆ ಹಾಕಿದಾಗ ಕಪ್ಪಾಗುತ್ತೆ. ಅದು ಅದಕ್ಕೆ ಇಂತಿಷ್ಟು ರೇಟು ಅಂತ ಕೊಟ್ಟು. ಅಷ್ಟೇನಾ ಅದು? ಅಷ್ಟೇ. ಅದಾದ್ಮೇಲೆ ಈ ಮಾರ್ಕೆಟ್ ರಿಲೀಸ್ ಮಾಡಿದ್ಮೇಲೆ ಅವರು ಸ್ವಲ್ಪ ತಗೊಂಡು ಅದನ್ನ ಮಾಡಿಫೈ ಮಾಡಿ ಮಾರ್ಕು ಅದೆಲ್ಲ ಮಾಡ್ತಾರೆ. ಹೌದು. ಸೂಪರ್. ಸೊ ನನ್ಗೋಸ್ಕರ ಇವತ್ತು ಏನ್ ಸ್ಪೆಷಲ್ ಆಗಿ ಅಡುಗೆ ಮಾಡ್ಕೊಡ್ತಿದ್ದಾರೆ? ಇವತ್ತು ನಿಮಗೋಸ್ಕರ ವಾಟೆ ಹುಳಿ ಗೊಜ್ಜು. ವಾಟೆ ಹುಳಿ ಗೊಜ್ಜು ಯಾವ ಊರಿನ ಸ್ಪೆಷಲ್ ಇದು? ಮಲ್ನಾಡ್ ಸ್ಪೆಷಲ್. ಮಲ್ನಾಡು ಅಮ್ಮನ ಕಡೆನಾ ಅಥವಾ ಗಂಡನ ಕಡೆ? ಅಮ್ಮನ ಮನೆನೂ ಮಲ್ನಾಡೆ, ತೀರ್ಥಹಳ್ಳಿ, ಹಾಗಾಗಿ ಇದು ಮಲ್ನಾಡ್ ಕಡೆ ಸ್ಪೆಷಲ್. ಸುಮ್ಮನೆ ಎಡವದ್ರೆ ತೀರ್ಥಹಳ್ಳಿ, ಅಲ್ಲಿಂದ ಈ ಕಡೆ ಬಿದ್ರೆ ಗಂಡನ ಮನೆ. 25 ಕಿಲೋಮೀಟರ್ ಆಗುತ್ತೆ. 25 ಕಿಲೋಮೀಟರ್. ಒಳ್ಳೆ ನಾರ್ತ್ ಇಂದ ಸೌತ್ ಬಂದಂಗೆ ಹೇಳ್ತಿದ್ದೀರಾ? ಇಲ್ಲ ಇಲ್ಲ, ಅಷ್ಟೇನು ದೂರ ಆಗಲ್ಲ. 1 hour ಜರ್ನಿ. ವೆರಿ ನೈಸ್. ಸೊ ವಾಟೆ ಹುಳಿ ಗೊಜ್ಜು, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನೋ? ಒಣಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಬೀಜ, ಜೀರಿಗೆ, ಸಾಸಿವೆ, ಕಾಯಿ ತುರಿ, ಇಂಗು, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಉಪ್ಪು, ವಾಟೆ ಹುಳಿ, ಬೆಲ್ಲ. ಓಕೆ, ಹೇಳೋಣ. ಒಣಮೆಣಸು. ನೆಕ್ಸ್ಟು ಕಡಲೆಬೇಳೆ. 1 ಚಮಚ ಕಡಲೆಬೇಳೆ. ನಂತರ ಚಮಚದ ಮೇಲೆ 10 ಕಾಳು. ಹಂಗೆ ಹೇಳ್ಬೇಕು. 1 ಚಮಚ ಅಂದ್ರೆ ಪಾಪ ಅವ್ರ ಕನ್ಫ್ಯೂಷನ್ ಆಗಲ್ವಾ? ಇಲ್ಲ ಇಲ್ಲ, ಹಾಗೆ 1 ಚಮಚದ ಮೇಲೆ 10 ಕಾಳು. 11 ಇರ್ಬೋದಲ್ವಾ? ನಾನು ಕೌಂಟೇ ಮಾಡಿಲ್ಲ. ನೀವು ಕೌಂಟ್ ಮಾಡಿ ಆಮೇಲೆ ಹೇಳಿ ಅವರಿಗೆ. ಹಾಕ್ಬಿಟ್ರಲ್ಲ ನೀವು. ಉದ್ದಿನ ಬೇಳೆ 1 ಚಮಚ. ಓಕೆ. ಕೊತ್ತಂಬರಿ ಕೊತ್ತಂಬರಿ ಬೀಜ 1.5 ಚಮಚ. ಜೀರಿಗೆ 1 ಚಮಚ. ಸಾಸಿವೆ 1 ಚಮಚ. ಸಾಸಿವೆ ಕೊನೆಗೆ ಹಾಕೋತಾರ? ಅಂದರೆ ನಾರ್ಮಲಿ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಸಾಸಿವೆ ಹಾಕಿ ಆಮೇಲೆಲ್ಲ ಫ್ರೈ ಮಾಡ್ತಾರೆ. ಒಗ್ಗರಣೆಗಾದರೆ ಹಾಗೆ, ಹುರಿಯೋದಾದರೆ ಎಲ್ಲ ಒಟ್ಟು ಹಾಕೊಂಡು ಹುರಿದ್ರು ಅದು ಸಾಸಿವೆ ಸಿಡಿಯತ್ತಲ್ಲ, ಆಗ ಸಾಕು ಅಂತ. ನೆಕ್ಸ್ಟ್ ಇದು ಕೆಂಪಾಗಬೇಕು. ಕೆಂಪಾದ ನಂತರ ಮಿಕ್ಸಿಗೆ ಹಾಕ್ಕೊಳ್ಳೋದು. ಓಕೆ, ಸೂಪರ್. ಓಕೆ, ಇದು ಫ್ರೈ ಆಗೋಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ಬೇಕಲ್ವಾ? ಅದು ಕೆಂಪಗಾಗಬೇಕಲ್ವಾ? ನಿಮ್ಮ ಥರನೇ ಕೆಂಪಗಾಗಬೇಕಲ್ವಾ? ಅದಕ್ಕೆ ಟೈಮ್ ಬೇಕಲ್ವಾ? ಅಸಲು ಬ್ರೇಕ್ ತಗೊಳ್ಳ. ವೀಕ್ಷಕರೇ, ನನಗೋಸ್ಕರ ಸ್ಪೆಷಲ್ ಆಗಿ ವಾಟೆ ಹುಳಿ ಗೊಜ್ಜು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಗ್ರೇನ್ಸ್ಗಳನ್ನ ಹಾಕಿ ಜೊತೆಗೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಅದು ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ? ಅಷ್ಟೇ, ನೀವು ಒಂದು ಸಣ್ಣ ಬ್ರೇಕ್ ತಗೊಳ್ಳಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ. ಓಕೆ ರಚನಾ, ಅದು ಚೆನ್ನಾಗಿ ಫ್ರೈ ಆಯ್ತು ಅನ್ಸುತ್ತೆ. ಫ್ರೈ ಆಗಿದೆ. ಏನ್ರಿ ನಿಮ್ಮ ಕಲರೇ ಬಂದ್ಬಿಟ್ಟಿದೆ? ಅದು ನನ್ನ ಕಲರ್ ಬಂತ? ಹಾಂ, ಹೌದಾ? ಇದನ್ನ ಈಗ ಮಿಕ್ಸಿಗೆ ಹಾಕೊಬೇಕು. ಮಿಕ್ಸಿನಾ?
ಅದು ಬಿಸಿ ಇದೆ ಆರದೇನು ಬೇಡವಾ, ಹಂಗೆ ಡೈರೆಕ್ಟಾಗಿ ಹಾಕೋಬೋದಾ? ಹಾಕ್ಬೋದು, ಅಡ್ಡಿಲ್ಲ. ಕಾಯಿ ತುರಿ ತಣ್ಣಗಿರುತ್ತಲ್ವಾ? ರೈಟ್. ಒಂದು ಬೌಲ್ ಕಾಯಿ ತುರಿ, ಮತ್ತು ಇದು ವಾಟೆ ಹುಳಿ ಅಂತ ಹೇಳಿದ್ನಲ್ಲ, ಹುಣಸೆ ಹಣ್ಣಿನ ಬದಲು ಉಪಯೋಗಿಸಿದ್ರೆ ಒಳ್ಳೆಯದು. ಸೊ ಇದು ಹಂಗೆ ತಿನ್ಬೋದಾ? ತಿನ್ಬೋದು, ಹುಳಿಯಾಗಿರುತ್ತೆ. ನಾನು ಕೇಳಿದೆ ಅಂತ ಸುಮ್ಮನೆ ಹ್ಞೂ ಅಂದ್ಬೇಡಿ. ಇಲ್ಲ ಇಲ್ಲ, ತಿನ್ಬೋದು. ತಿಂತಾರ ಬೇರೆಯವರು ತಿಂತಾ ಇದ್ದಾರೆ. ತಿನ್ಬೋದು. ನೈಸ್. ಇವಾಗ ಇದು ಇಷ್ಟನ್ನು ಹಾಕೊತಾ ಇದ್ದೀನಿ. ಈ ಮಾಡೋ ಅಡುಗೆ ವಾಟೆ ಹುಳಿ ಆದ್ದರಿಂದ ಸ್ವಲ್ಪ ಹುಳಿನೇ ಇರಬೇಕು, ಹುಳಿ ಜಾಸ್ತಿ ಆಗಿರುತ್ತೆ. ನಂತರ ಈ ಹುರಿದಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಈಗ ಇದನ್ನು ರುಬ್ಕೊಬೇಕು. ನೀರೇನಾದರೂ ಹಾಕ್ಬೇಕಾ? ನೀರು ಹಾಕಿದ್ರೂ ಪರವಾಗಿಲ್ಲ. ಹಾಕ್ಲಾ? ನೀರು ಹಾಕಿ ರುಬ್ಬೋದು. ಸಾಕಾ? ನೆಕ್ಸ್ಟು ಅದನ್ನು ಪ್ಯಾನಿಗೆ ಹಾಕಿ ಕುದಿಸ್ಬೇಕು. ಆನ್ ಮಾಡ್ಕೊಳ್ಳೋಣ. ನೀರೇನಾದರೂ ಹಾಕೋಬೇಕಾ ಇದಕ್ಕೆ? ಹೌದು, ಇದಿನ್ನು ಗ್ರೇವಿ ಥರ ಅಷ್ಟು ಅನ್ನಕ್ಕೆ ಕಲಸೋಕ್ಕೆ. ನೀರು ಸಾಕಾ? ನೀರು ಸಾಕು. ಓಕೆ. ನೆಕ್ಸ್ಟು ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಇದು ಹುಳಿ ಜಾಸ್ತಿ ಆದ್ದರಿಂದ ಸಿಹಿನೂ ಬೇಕು, ಖಾರನೂ ಜಾಸ್ತಿ ಬೇಕು. ಹುಳಿ ಖಾರ ಎಲ್ಲ ಸಿಹಿ ಎಲ್ಲ ಜಾಸ್ತಿ ಇರಬೇಕು. ಸ್ವೀಟ್ ಆಗೂ ಇರಬೇಕು. ಪುಡಿ ಮಾಡ್ಕೊಂಡು ಹಾಕೊಳ್ಳಲ್ವಾ? ಇಲ್ಲ, ಅದು ಕುದಿಯೋ ಹೊತ್ತಿಗೆ ಅದು ಸರಿ ಆಗುತ್ತೆ, ಮೆಲ್ಟ್ ಆಗುತ್ತೆ. ಶೋರ್. ನನಗೇನೋ ಡೌಟಪ್ಪ. ಇಲ್ಲ, ಆಗುತ್ತೆ. 2 ಬೆಲ್ಲ. ಹಾಂ, ಸ್ವೀಟ್ ಪಾಯಸ ಥರ ಆಗಿಬಿಟ್ರೆ? ಇಲ್ಲ ಅಷ್ಟಾಗಲ್ಲ. ಖಾರ ಇರುತ್ತಲ್ಲ, ಖಾರನೂ ಇರುತ್ತೆ, ಹುಳಿ ಇರುತ್ತೆ. ಹಾಗಾಗಿ ಬರೀ ಸ್ವೀಟ್ ಒಂದೇ ಅಂತ ಅನ್ಸಲ್ಲ. ಚಿಟಿಗೆ ಅರಿಶಿನ. ಸೊ ರಚನಾ ಅವರು ಫ್ರೀ ಇದ್ದಾಗ ಏನು ಮಾಡ್ತಾರೆ? ಫ್ರೀ ಇರ್ತೀರಾ ಫಸ್ಟು? ಫ್ರೀ ಇರ್ತೀನಿ. ಸೊ ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಫ್ರೀ ಟೈಮಲ್ಲಿ ಬಟ್ಟೆ ಹೊಲಿತೀನಿ, ಮತ್ತೇನಾದರೂ ಕ್ರಾಫ್ಟ್ ಏನಾದರೂ ಮಾಡ್ತೀನಿ. ಬಟ್ಟೆ ಹೊಲಿತೀರಾ ಅಂದರೆ ಟೇಲರಿಂಗ್ ಮಾಡಿದ್ದೀರಾ? ನನ್ನ ಬಟ್ಟೆ ಮಾತ್ರ ಹೊಲ್ಕೊತೀನಿ, ಬೇರೆಯವ್ರ ಬಟ್ಟೆ ಹೊಲಿಯಲ್ಲ. ಯಾಕೆ? ಅಂದರೆ ಇತ್ತೀಚೆಗೆ ಕಲ್ತಿದ್ದಷ್ಟೇ, ಹಾಗಾಗಿ ಧೈರ್ಯ ಆಗಲ್ಲ ಬೇರೆಯವ್ರ ಬಟ್ಟೆ ಹೊಲಿಯೋಕ್ಕೆ. ಅಲ್ಲ, ನಿಮ್ದು ನೀವು ಚೆನ್ನಾಗಿ ಹೊಲ್ಕೊಂಡ್ರೆ ಬೇರೆಯವ್ರು ಚೆನ್ನಾಗಿ ಹೊಲಿತೀರಲ್ಲಪ್ಪ. ಇನ್ನೊಂದು ಸ್ವಲ್ಪ ದಿನ ನಾನು ಚೆನ್ನಾಗಿ ಹೊಲ್ಕೊಂಡು ಆಮೇಲೆ ಬೇರೆಯವ್ರ ಬಟ್ಟೆ ತಗೊಳ್ತೀನಿ. ಅಂದರೆ ಇವಾಗ ಕೆಟ್ಟದಾಗ ಹೊಲಿತಿಲ್ಲ? ಇಲ್ಲ, ನನಗೆ ನಾನು ಹೊಲಿಯೋದು ಕಂಫರ್ಟ್ ಇದೆ, ಆದರೆ ಬೇರೆಯವ್ರಿಗೆ ಬೇರೆ ಡಿಸೈನ್ಸ್ ಎಲ್ಲ ಬೇಕಲ್ಲ, ಹಾಗಾಗಿ ಸೊ ಪ್ಲ್ಯಾನ್ ಇದೆ. ಇದೆ. ಟೇಲರಿಂಗ್ ಮಾಡೋ ಪ್ಲ್ಯಾನ್ ಇದೆ. ಸೊ ಅದನ್ನು ಬಿಟ್ಟು ಕ್ರಾಫ್ಟ್. ಕ್ರಾಫ್ಟ್ಸ್ ಅಂದರೆ ಯಾವ್ಯಾವ ಟೈಪ್? ಪೇಪರಿಂದ ಏನಾದರೂ, ಅಥವಾ ಉಲ್ಲನ್ನಿಂದ. ಅಂದರೆ ಕ್ಲಾಸಸ್ಗೆ ಹೋಗಿ ಕಲ್ತಿದ್ದೆ ಅಥವಾ? ಇಲ್ಲ, ಕ್ಲಾಸಸ್ಗೆ ಹೋಗಿ ಕಲ್ತಿದ್ದಲ್ಲ. ಯಾರಾದರೂ ಮಾಡಿದ್ದಿದ್ರೆ ನೋಡಿ, ಅಥವಾ TV ಚಾನಲ್ಸಲ್ಲಿ ಏನಾದರೂ ತೋರಿಸಿದ್ರೆ ಅದನ್ನು ನೋಡಿ ಮಾಡಿ ಕಲ್ತಿದ್ದು. ನನಗೇನೋ ಡೌಟಪ್ಪ, ಬೆಲ್ಲ ಹಂಗೆ ಇದೆ. ಇಲ್ಲ, ಕರಗತ್ತೆ. ಕರಗತ್ತೆ ಅಲ್ಲ, ಇನ್ನೂ ಕರಗಿಲ್ಲ. ಕರಗಿದೆ, ಇನ್ನೂ ಇಷ್ಟು ದಪ್ಪ ಇದೆ ಬೆಲ್ಲ. ಹೌದು, ಕರಗಬೇಕಲ್ಲ, ಇನ್ನೂ ಕರ್ಗೇ ಇಲ್ಲ. ಅದು ಕರಗತ್ತೆ ಅಲ್ಲ, ಇನ್ನೂ ಕರ್ಗೇ ಇಲ್ಲ. ಇಷ್ಟಿದೆ, ಅದು ಹಂಗೆ ಇದೆ. ಕರಗತ್ತೆ. ದೊಡ್ಡ ಇತ್ತು, ಅದೀಗ ಕರಗಿದೆ. ದೊಡ್ಡ ಇರಲಿಲ್ಲ, ಇಷ್ಟೇ ಇದೆ. ಓಕೆ, ಇದು ಕರ್ಗಕ್ಕೆ ಟೈಮ್ ಕೊಡೋಣ. ಪಾಪ ಯಾಕೆ ನಿಮಗೆ ಬೇಜಾರು ಮಾಡಬೇಕು? ಸರಿ, ಇಷ್ಟು ದೊಡ್ಡ ಇತ್ತು, ಇವಾಗ ಇಷ್ಟ ಆಗಿದೆ. ಇಷ್ಟನ್ನ ಮಾಯ ಮಾಡ್ಸೋಕ್ಕೆ ಸ್ವಲ್ಪ ಬೇಕಲ್ವಾ? ಸ್ವಲ್ಪ ಟೈಮ್ ಬೇಕೇ ಬೇಕು. ನಿಮ್ಗೆ ಟೈಮ್ ಕೊಡ್ತೀನಿ, ಅದು ಎಷ್ಟೊತ್ತು ಬೇಕೋ ತಗೊಳ್ಳಿ, ಬಟ್ ಅದನ್ನ ಕರಗಿಸಿ. ಓಕೆನಾ? ಅಷ್ಟರಲ್ಲಿ ಬ್ರೇಕ್ ತೊಗೊಂಬಿಡ್ಲಾ? ಓಕೆ, ತಗೊಳ್ಳಿ. ರಚನಾ ಅವರು ಆವಾಗಲೇ ಬೆಲ್ಲ ಹಾಕಿದ್ದು, ಇನ್ನೂ ಬೆಲ್ಲ ಕರಗಿಲ್ಲ. ಸೊ ಬೆಲ್ಲ ಕರಗಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಣ. ಅಷ್ಟರಲ್ಲಿ ನೀವೊಂದು ಸಣ್ಣ ಬ್ರೇಕ್ ತಗೊಳ್ಳಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ. ಓಕೆ ರಚನಾ ಅವರೇ, ಬೆಲ್ಲ ಕರಗ್ತಾ? ಈಗ ಬೆಲ್ಲ ಕರಗಿದೆ. ನಿಜವಾಗ್ಲೂ ನೋಡ್ತೀವಿ. ಬೆಲ್ಲ ಕರಗಿಲ್ಲ ಅಂದ್ರೆ ಆಮೇಲೆ ಎಲ್ಲಿದೆ ತಗೊಳ್ಳಿ. ಇಲ್ಲ, ಏನೋ ಮೋಸ ಮಾಡಿದ್ದೀನಿ. ಇಲ್ಲ,
ಬೆಲ್ಲ ಕರ್ಗಿಲ್ಲ ಅಂತ ನೀವು ಬೆಲ್ಲ ತೆಗೆದು ಒಳಗಡೆ ಕಳ್ಸಿರ್ಬೋದು. ಇಲ್ಲ 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 ಹಾಗೆಲ್ಲ ಮಾಡಿಲ್ಲ. ನಾನು ಸ್ವಲ್ಪ ಟೀ ಕುಡ್ಕೊಂಡ್ ಬರೋಣ ಅಂತ ಅಂಗಡಿಗೆ ಹೋಗಿದ್ದೆ. ನೀವ್ ಯಾಕೆ ಹೋಗಿದ್ರಿ ಟೀ ಕುಡಿಯೋಕೆ? ನನ್ನ ಕಾಯ್ಬೇಕು. ನನ್ಗೆ ಗೊತ್ತು ಬೆಲ್ಲ ಕರೆಸ್ತೀರಾ ಅಂತ ನಾನು ಅನ್ಕೊಂಡೆ. ಇಲ್ಲ ಇಲ್ಲ ನೀವ್ ಈ ತರ ಮೋಸ ಮಾಡ್ತೀರಾ ಅಂತ. ಮಲ್ನಾಡ್ ಜನ ಮೋಸ ಮಾಡೋದಿಲ್ಲ. ಹೌದು. ಆಮೇಲೆ ಬರ್ತೀನಿ ಅಡುಗೆ ಮನೆ. ಓಕೆ, ನೆಕ್ಸ್ಟ್ ಏನ್ ಮಾಡೋಣ? ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಸೌಟ್ ತಗೊಂಡು ಒಲೆ ಮೇಲೆ ಇಡೋದು, ಒಲೆ ಹಚ್ಚೋದು. ನಂತರ ಇದಕ್ಕೆ 2 ಚಮಚ ಎಣ್ಣೆ ಸಾಕು. ಪರವಾಗಿಲ್ಲ ರೀ, ಮೂಕರ ಭಾಷೆ ಅರ್ಥ ಮಾಡ್ಕೊ. ಅಂದರೆ ಸೈನು, ಮೂಕರ ಭಾಷೆ ಅಲ್ಲ, ಸೈನ್. ಇದಕ್ಕೆ 1/2 ಚಮಚ ಉದ್ದಿನಬೇಳೆ. ಓಕೆ. ಚಿಟಿಕೆ ಇಂಗು. ನಂತರ ಸಾಸಿವೆ. ನನಗೂ ಸಾಸಿವೆಗೂ ಆಗಿ ಬರಲ್ಲ ಗೊತ್ತಾ? ಯಾಕೆ? ಏನೋ ನಾವಿಬ್ರು ಓದ್ ಜನ್ರಿಂದ ವೈರಿಗಳು. ಹೌದಾ? ಯಾವಾಗಲೂ ನನ್ನ ಕಂಡ ಸಿಡಿತಾನೇ ಇರುತ್ತೆ, ಅದಕ್ಕೆ ನನಗೆ ಇಷ್ಟ ಆಗುತ್ತೆ ಹಾಗೆ. ಸೊ ಐ ಡೋಂಟ್ ಲೈಕ್ ಸಾಸಿವೆ. ಯೂಸಿ ಇದೀಗ ಸ್ವಲ್ಪ ಬ್ರೌನಿಶ್ ಆಗಿದೆ. ಇದನ್ನು ಇದಕ್ಕೆ ಹಾಕೊಂಡ್ಬಿಡೋಣ. ಸಾಕಾ? ಸಾಕು. ಆಫ್ ಮಾಡೋಣ. ಆಫ್ ಮಾಡಿ. ಇದಕ್ಕೆ ಹಾಕ್ಬಿಡೋದು. ಹಾಕಿ ಮಿಕ್ಸ್ ಮಾಡೋದು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ಅದು ಹಾಕೋಣ. ಇರಿ ಹಾಕೋಕ್ಕೂ ಮುಂಚೆ ನಿಮ್ಮ ಮನೆಯವರೆಲ್ಲ ನಿಮ್ಮ ಬಗ್ಗೆ ಏನೋ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನಾನು ಹೇಳಿದ್ನಾ? ಇಲ್ಲ, ನಿಮ್ಮ ಮನೆಯವ್ರು ತಾನೇ ಹೇಳಿರೋದು. ಅವ್ರನ್ನೇ ತಾನೇ ಕೇಳಬೇಕು. ನಾನು ಕೇಳಿದ್ರೆ ಇಲ್ಲ, ಅವ್ರನ್ನೇ ಕೇಳೋಣ. ಕೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ನನ್ನ ಹೆಸರು ಶ್ರೀರಂಗ ಅಂತ. ನಾನು ರಚನಾ ಶ್ರೀರಂಗ ಅವರ ಯಜಮಾನರು. ಅವರು ನಮ್ಮ ಮದುವೆ ಆಗಿ 5 ವರ್ಷ ಆಗಿದೆ. ಬಂದಾಗ ತೊಂದರೆ ಇಲ್ಲ, ಸಾಧಾರಣ ಅಡುಗೆ ಮಾಡ್ತಾಯಿದ್ರು. ಈಗ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ದಾರೆ. ನನಗೆ ಇಷ್ಟ ಆಗಿದ್ದು ಅಡುಗೆ ಚಪಾತಿ, ತಿಂಡಿಲಿ, ಮತ್ತು ಟೊಮೆಟೊ ಗೊಜ್ಜು ಮಾಡ್ತಾರೆ. ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ಇಷ್ಟ ಆಗೋದದೇ. ನನಗೆ ಇಷ್ಟ ಆಗದೇ ಇರೋ ಅಡುಗೆ ಹಾಗಲಕಾಯಿ ಪಲ್ಯ. ನಾನು KR ಮಾಧವರಾವ್ ಕೆಸವೆ. ನಮ್ಮ ಮನೆಯಲ್ಲಿ ರಚನಾ ಶ್ರೀರಂಗ ಮತ್ತು ಶ್ರೀರಂಗ ಇವರು ನನ್ನ ತಮ್ಮನ ಮಕ್ಕಳು. ಅವರು ಮದುವೆಯಾಗಿ ಬಂದು ಈಗಾಗಲೇ ರಚನಾ 6 ವರ್ಷ ಆಯಿತು. ಅವಳ ಮಲೆನಾಡಿನ ಅಡುಗೆಗಳನ್ನು ಬಹಳ ಚೆನ್ನಾಗಿ ಮಾಡುವ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಆ ಆಸಕ್ತಿಗೆ ನಾವು ಹಿರಿಯರು ಪ್ರೋತ್ಸಾಹವನ್ನು ಸಹ ಕೊಡ್ತಾಯಿದ್ದೀವಿ. ನಮಗೆ ಅವಳು ಮನೆಯಲ್ಲಿ ತುಂಬ ಚೆನ್ನಾಗಿ ಸ್ಪಂದಿಸಿ ಎಲ್ಲರಿಗೂ ಹಿರಿಯರಿಗೆ ಮೆಚ್ಚುವ ರೀತಿಯಲ್ಲಿ ನಡವಳಿಕೆಗಳನ್ನು ನಡ್ಕೊಂಡು ಬರ್ತಾಯಿದ್ದು, ಹೊಸ ಹೊಸ ಅಡುಗೆಗಳನ್ನು ಕಲಿಬೇಕು ಅನ್ನೋ ಆಸಕ್ತಿ ಮತ್ತು ಮಲೆನಾಡು ಅಡುಗೆಯಲ್ಲಿ ಹೊಸ ಆವಿಷ್ಕಾರಗಳನ್ನು ಕಂಡುಕೊಳ್ಬೇಕು ಅನ್ನುವ ಆಸಕ್ತಿಯಿಂದ ಮುಂದುವರಿತಾ ಇದ್ದಾಳೆ. ನನ್ನ ಹೆಸರು ಜಾನಕಿ. ನನ್ನ ಸೊಸೆ ರಚನಾಳು ಮದುವೆಯಾಗಿ 5 ವರ್ಷ ಆಯಿತು. ಅವಳು ಚಿತ್ರಾನ್ನ, ರೈಸ್ ಐಟಮ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊಪ್ಪಿನ ಸಾಂಬಾರು, ಸಾರು ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಮನೆಯವರಿಗೆಲ್ಲ ಇಷ್ಟ ಆಗೋ ಥರ ಅವಳು ಅಡುಗೆ ಮಾಡ್ತಾಳೆ. ನನ್ನ ಹೆಸರು ಜಯ ಅಂತ. ನನ್ನ ಸೊಸೆ ಇವತ್ತು ಅಡುಗೆ ಮಾಡ್ತಾಳೆ. ಅವಳು ದಿವಸ ಅಡುಗೆ ಮಾಡೋದು ಚೆನ್ನಾಗೇ ಮಾಡ್ತಾಳೆ. ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಇಷ್ಟ. ಅವಳು ಗೊಜ್ಜು, ಸಾಸಿವೆ ಇಂಥದ್ದೆಲ್ಲ ಮಾಡ್ತಾಳೆ. ಚಟ್ನಿ ಎಲ್ಲ, ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಸುವರ್ಣ ಪ್ಲಸ್ ಅವರು ಬಂದು ನಮ್ಮನೇಲಿ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ ಅಡುಗೆ ಮಾಡೋದನ್ನ. ನಾವು ಅವರಿಗೆ ತುಂಬ ಧನ್ಯವಾದ ಅರ್ಪಿಸ್ತೀವಿ. ಸಂತೋಷನೂ ಆಗಿದೆ. ಸೊ ಇದಾಗಿದೆ, ಗಾರ್ನಿಷ್ ಮಾಡಬೇಕು. ಹೌದು. ತಗೊಂಡು ಒಳಗಡೆ ತೊಗೊಂಡೋಗಿ ನೀಟಾಗಿ ಗಾರ್ನಿಷಿಂಗ್ ಮಾಡಿ ತೊಗೊಂಡು ಬನ್ನಿ. ಸರಿ, ತಗೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಮಲ್ನಾಡ್ ಸ್ಪೆಷಲ್ ರಚನಾ ಅವರು ನನಗೋಸ್ಕರ ವಾಟೆ ಹುಳಿ ಗೊಜ್ಜು ಮಾಡಿಕೊಟ್ರು. ಇನ್ನೂ ಟೇಸ್ಟ್ ಮಾಡಿಲ್ಲ, ಗಾರ್ನಿಷಿಂಗ್ ಮಾಡಿ ತೊಗೊಂಡು ಬರ್ತಾರೆ. ಇದೇ ರೀತಿ ನೀವು ನನಗೆ ಅಡುಗೆ ಮಾಡಿಕೊಡ್ಬೇಕಾ? ನನ್ನ ಜೊತೆ ಮಸ್ತ್ ಮಜಾ ಮಾಡಬೇಕಾ? ಹಾಗಾದರೆ ನೀವು ಮಾಡಬೇಕಾಗಿರೋದು ವೆರಿ ಸಿಂಪಲ್. ನಿಮ್ಮ ರೀಸೆಂಟ್ ಫೋಟೋ ಹಾಗೂ ನಿಮ್ಮ ಪ್ರೊಫೈಲ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತೋರಿಸ್ತೀವಿ. ಅಥವಾ aduge@suvarna.tv ಕೂಡ ಕಳಿಸ್ಬೋದು. ಕಳಿಸ್ತೀರಾ ಅಲ್ವಾ? ವಾಟೆ ಹುಳಿ ಗೊಜ್ಜು ಅನ್ನದ ಜೊತೆ ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್ ರಚನಾ. ವೀಕ್ಷಕರೇ, ನನಗೋಸ್ಕರ ಸ್ಪೆಷಲ್ ಆಗಿ ಮಲ್ನಾಡ್ ಸ್ಪೆಷಲ್ ವಾಟೆ ಹುಳಿ ಗೊಜ್ಜು ರಚನಾ ಅವರು ನನಗೋಸ್ಕರ ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಬದಲು ಟೇಸ್ಟ್ ಮಾಡ್ತೀನಿ, ಆದರೆ
ಗೊಜ್ಜನ್ ಹೆಂಗ್ ಟೇಸ್ಟ್ ಮಾಡಲಿ ನಾನು? ಅನ್ನದ ಜೊತೆ. ಓ ವಾವ್, ಅನ್ನನೂ ತಂದ್ಬಿಟ್ಟಿದ್ದೀರಾ? ಏನ್ ಹೇಳೋದು ಗೊತ್ತಾಗ್ತಲ್ಲ. ವಾಟೆ ಹುಳಿ ಜಾಸ್ತಿ ಹಾಕ್ಬಿಟ್ರಿ ಅನ್ಸುತ್ತೆ. ಸಿಕ್ಕಾಪಟ್ಟೆ ಹುಳಿ ಹೊಡಿತಿದೆ. ಹುಳಿ, ಖಾರ, ಸಿಹಿ ಎರಡು ತುಂಬ ಜಾಸ್ತಿ ಇರಬೇಕು. ಹುಳಿ ತುಂಬ ಅನಿಸ್ತದೆ. ಸಕ್ಕರೆ ನಾನು ಹೇಳಿಲ್ವಾ, ನೀವು ನಾನು ಟೀ ಕುಡಿಯೋ ಗ್ಯಾಪಲ್ಲಿ ಬೆಲ್ಲ ತೆಗ್ಬಿಟ್ಟಿದೆ. ಸರಿ ಇದೆಯೋ ಇಲ್ವೋ? ಬೆಲ್ಲ ಸಾಕಲ್ವಾ? ಬೇಕಾ? ಸ್ವಲ್ಪ ಖಾರ ಜಾಸ್ತಿ ಇತ್ತು, ಹುಳಿ ಮಾತ್ರ ತುಂಬ ಇದೆ. ಎನಿವೇಸ್, ನಿಮ್ಮ ಫ್ಯಾಮಿಲಿನ ಕರೆದ್ಬಿಡಿ, ಅವರು ಟೇಸ್ಟ್ ಮಾಡಿ. ರೀ ಬನ್ನಿ. ಓಕೆ ಅರ್ಚನಾ ಅವರೇ, ನಿಮ್ಮ ಮರಿ ಬಂದ್ರಾ? ಬಂದರು. ಹಾಂ ಬಂದರು. ನಿಮ್ಮ ರಿಲೇಟಿವ್ಸು ಬಂದಿದ್ದಾರೆ. ಟೇಸ್ಟ್ ಮಾಡ್ಕೊಳ್ಳುವ. ರಚನಾ ಅವರೇ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಿಂದ ನಿಮಗೊಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ರಚನಾ ಅವ್ರು ಮಾಡಿಕೊಟ್ಟಿದ್ದ ವಾಟೆ ಹುಳಿ ಗೊಜ್ಜು ನೋಡೋದೇ ನೀವೆಲ್ಲಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನಿಮ್ಗೋಸ್ಕರ ರೀಕ್ಯಾಪ್ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ವಾಟೆ ಹುಳಿ ಗೊಜ್ಜು ಮಾಡುವ ವಿಧಾನ: ಮೊದಲು ಪಾತ್ರೆಗೆ ಎಣ್ಣೆ ಹಾಕಿ ಒಣಮೆಣಸು, ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ, ಜೀರಿಗೆ, ಸಾಸಿವೆ ಹಾಕಿ ಹುರಿದಿಟ್ಕೊಳ್ಳಿ. ನಂತರ ಮಿಕ್ಸಿಗೆ ಕಾಯ್ತುರಿ, ವಾಟೆ ಹುಳಿ, ಹುರಿದ ಮಸಾಲೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನಂತರ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ, ಇಂಗು, ಒಣಮೆಣಸು ಹಾಕಿ ರುಬ್ಬಿದ ಮಿಶ್ರಣವನ್ನ ಹಾಕಿ ಅರಿಶಿನ, ಉಪ್ಪು, ಬೆಲ್ಲ ಹಾಕಿ ಕುದಿಸಿ. ನಂತರ ಕರಿಬೇವು, ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ವಾಟೆ ಹುಳಿ ಗೊಜ್ಜು ಸವಿಯಲು ಸಿದ್ಧ. ರೀಕ್ಯಾಪ್ ನೋಡಿದ್ರ? ಓಕೆ, ಕಾರ್ಯಕ್ರಮದ ಕೊನೆಯ ಹಂತ. ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ರಿಗೂ ಮನೆ ಮದ್ದು. ಇವತ್ತಿನ ಮನೆ ಮದ್ದು ಏನು ಅಂತ ನೋಡ್ಕೊಂಡು ಬನ್ನಿ. ಇವತ್ತಿನ ಮನೆ ಮದ್ದು ಏನಪ್ಪಾ ಅಂದ್ರೆ, 1 ಚಮಚ ಹಸಿ ಹಾಲ್ ಜೊತೆಗೆ ಬಿಸಿ ನೀರನ್ನ ಸೇರಿಸಿ ಮುಖ ತೊಳೆಯೋದ್ರಿಂದ ಮುಖ ಹೊಡೆಯೋದು ಕಡಿಮೆ ಆಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ?